ಹಲೋ ನಮಸ್ಕಾರ, ನಾನು ನಿಮ್ಮ ಅರುಣ್ ಬಡ್ಗೇರ್. ಬೆಂಗಳೂರಿನಲ್ಲಿ ಬಹಳ ಸಮಸ್ಯೆ ಏನು ಅಂತಂದ್ರೆ ಟ್ರಾಫಿಕ್. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಏನು ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆಯಲ್ಲ ಬೆಂಗಳೂರಿನಲ್ಲಿ, ಯಾಕೆ ಅಂತ ಹೇಳಿ. ಅದಕ್ಕೆ ಕಾರಣಗಳು ಹಲವಾರಿದೆ. ಹಲವು ರೀತಿಯಾಗಿ ಹೇಳ್ತಾ ಇದ್ದಾರೆ. ಒಂದು, BWSSB ಅವರು ಕೆಲಸ ಮಾಡ್ತಾ ಇದ್ದಾರೆ, ಬೆಸ್ಕಾಂನವರು ಲೈನನ್ನು ಹಾಕ್ತಾ ಇದ್ದಾರೆ, ಅದರ ಸಮಸ್ಯೆ ಆಗ್ತಾ ಇದೆ. ಮಗದೊಂದು ಕಡೆಗೆ ಅದೇ ಗುಂಡಿದು ಹೇಳಿ ಸಾಕಾಗೋಯ್ತು, ಆ ಗುಂಡಿಗಳ ಸಮಸ್ಯೆ. ಇದರ ಮಧ್ಯದಲ್ಲಿ ಮಗದೊಂದು ಸಮಸ್ಯೆ ಏನು ಅಂತಂದ್ರೆ ಲಾರಿಗಳದ್ದು. ಇದ್ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪೊಲೀಸ್ ಇಲಾಖೆ ಏನು ಮಾಡ್ಬಿಟ್ಟಿದೆ ಅಂತಂದ್ರೆ ಲಾರಿಗಳಿಗೆ ಪರ್ಮಿಷನ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈ ಲಾರಿಗಳಿಗೆ ಪರ್ಮಿಷನ್ ಕೊಟ್ಟಿರೋದೇ ಇದಕ್ಕೆ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇದೆ. ಹೇಗೆ? ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಅವ್ರಿಗೆ ಪರ್ಮಿಷನ್ ಇಲ್ಲ, ಪೀಕ್ ಅವರು ಅಂತ ಹೇಳ್ತಾರೆ. ಆದರೆ 11 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಲಾರಿಗಳಿಗೆ ಓಡೋಕೆ ಅವಕಾಶ ಇದೆ. ಅವ್ನು 3 ಗಂಟೆ 45 ನಿಮಿಷಕ್ಕೆ ಅವ್ನು ಲಾರಿ ಬಂದರೆ ಅವ್ನು ಪಾಸ್ ಆಗೋಕ್ಕೆ ಎಷ್ಟೊತ್ತು ಬೇಕು ಅವನಿಗೆ? 4 ಗಂಟೆವರೆಗೂ ಆಗುತ್ತಾ? ಹಂಗೆ ಆಗಲ್ಲ. ಸೊ ಹಾಗಾಗಿ ನಿಮಗೆ ಪೀಕ್ ಅವರ್ಸಲ್ಲೂ ಆ ಟ್ರಾಫಿಕ್ ಆಗ್ತಾ ಇದೆ. ಅರ್ಲಿ ಮಾರ್ನಿಂಗು ನೋಡ್ಕೊಳ್ಳಿ, ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೂ ಕೂಡ ಅವರಿಗೆ ಲಾರಿಗಳಿಗೆ, ಲಾರಿ ಅಂದರೆ ಬರೀ ಲಾರಿ ಅಷ್ಟೇ ಅಲ್ಲ ರೀ, 8 ವೀಲ್ ಇರುವಂಥದ್ದು, 12 ವೀಲ್ ಇರುವಂಥದ್ದು, ದೊಡ್ಡ ಹೆವಿ ಲಾರಿಗಳಿಗೆಲ್ಲ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆ 8ರಿಂದ 11 ಗಂಟೆವರೆಗೂ ಕೂಡ ಪರ್ಮಿಷನ್ ಇಲ್ಲ, ಬಟ್ 11 ಗಂಟೆಯಿಂದ 4 ಗಂಟೆವರೆಗೂ ಪರ್ಮಿಷನ್ ಇದೆ. ಮತ್ತೆ 4ರಿಂದ ಸಂಜೆ 8 ಗಂಟೆ, ರಾತ್ರಿ 8 ಗಂಟೆವರೆಗೂ ಕೂಡ ಪರವಾನಗಿ ಇಲ್ಲ, ಬಟ್ 8ರಿಂದ ಮತ್ತೆ ಬೆಳಗಿನ 8ರವರೆಗೂ ಅವಕಾಶ ಇದೆ. ಇದು ಯಾವ್ದ್ರಿ? ಬೆಳಗ್ಗೆ 8 ಗಂಟೆಗೆ ಅವನು ಕ್ಲೋಸ್ ಮುಗಿಸ್ಬಿಡ್ತಾನ ಲಾರಿ, ಅವ್ನು ಪಾಸ್ ಆಗಬೇಕು ಅಂದರೆ ಇದೇ ಸಮಸ್ಯೆ ಈಗ ಬೆಂಗಳೂರಿನಲ್ಲಿ ಆಗ್ತಾ ಇರೋದು. ಒಂದು, ಮೆಟ್ರೋಗಳಿಗೋಸ್ಕರ ಅಗಿತಾ ಇದ್ದಾರೆ, ಕೆಲಸಗಳು ನಡೀತಾ ಇದೆ. ಫ್ಲೈಓವರ್ಗೋಸ್ಕರ ಕೆಲವು ಕಡೆಗಳಲ್ಲಿ ಕೆಲಸ ನಡೀತಾ ಇದೆ, ಟ್ರಾಫಿಕ್ ಆಗ್ತಾ ಇದೆ. ಬೆಸ್ಕಾಂನವರು ಪೈಪ್ಲೈನ್ ಜೋಡಿಸ್ತಾ ಇದ್ದಾರೆ, ಅದರ ಸಮಸ್ಯೆ ಆಗ್ತಾ ಇದೆ. ಬೆಸ್ಕಾಂನವ್ರದ್ದು ಒಂದು ಕಡೆಗೆ ಸಮಸ್ಯೆ, ಇನ್ನೊಂದು ಕಡೆಗೆ BWSSB ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗುಂಡಿಗಳು ಮಾತ್ರ ರಸ್ತೆಗಳು ಸಿಕ್ಕಾಪಟ್ಟೆ ಕಾಣಿಸ್ಕೊಂಡು ಹೋಗ್ಬಿಟ್ಟಿದೆ. ಇದರ ಪರಿಣಾಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಆಗಿದೆ. ಅಫ್ಕೋರ್ಸ್ ನಿಮಗೆ ವೆಹಿಕಲ್ಸ್ಗಳ ಮೂಮೆಂಟ್ಸ್ಗಳು ಜಾಸ್ತಿ ಆಗಿದೆ, ತುಂಬ ವಾಹನಗಳನ್ನು ಖರೀದಿ ಮಾಡಿದ್ದಾರೆ ಜನ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದೆಲ್ಲವೂ ಕೂಡ ಸ್ಮೂತ್ ಆಗಿ ಹೋಗಬೇಕು ಅಂತಂದರೆ ರೋಡ್ ಸರಿಯಾಗಿದ್ಬಿಟ್ರೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ನಿಮಗೆ ಲಾರಿನೂ ಒಳಗೆ ಬಿಡ್ತೀರಾ, ರಸ್ತೆ ಗುಂಡಿನೂ ಬಿದ್ದಿದೆ, ಸ್ಲೋ ಮೂವಿಂಗ್ ಇರುತ್ತೆ. ಗುಂಡಿಗಳು ಬಿದ್ದರೆ ಅವನೇನು ಗುಂಡಿಯಲ್ಲಿ ಹಾಕ್ಕೊಂಡು ಹೋಗ್ತಾನೆ ಗಾಡಿ? ಅವ್ನು ಜಾಗ ಮಾಡ್ಕೊಂಡು ಹೋಗಲ್ವಾ? ಹಿಂದ್ಗಡೆಗೆ ಎಲ್ಲ ಆಟೋಮೆಟಿಕ್ಲಿ ಸ್ಲೋ ಆಗ್ತಾ ಬರುತ್ತೆ. ಅದ್ರ ಪರಿಣಾಮ ಏನು? ಟ್ರಾಫಿಕ್ ಜಾಮ್. ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಹೆಬ್ಬಾಳಿಂದ ನಿಮಗೆ BL ವರೆಗೂ ನೋಡ್ಕೊಳ್ಳಿ, ಅಲ್ಲಿ ಪೂರ್ತಿಯಾಗಿ ಬೆಸ್ಕಾಂನವರು ಅಗದ್ಬಿಟ್ಟಿದ್ದಾರೆ. ಅದು ಡಬಲ್ ಲೈನ್ ಇರೋ ಸಿಂಗಲ್ ಲೈನ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ತಲೆ ಕೆಡಿಸ್ಕೊಳ್ಳಿ ಯಾರು? ಅದ್ರ ಮಧ್ಯದಲ್ಲಿ ಲಾರಿ ಬೇರೆ, ಗಾಡಿ ಹೆಂಗೆ ಹೋಗ್ಬೇಕು? ಪೊಲೀಸ್ ಇಲಾಖೆ ಮಾಡಿರುವಂಥ ಎಡವಟ್ಟಿದು. ಇದನ್ನು ಯಾರಿಗೆ ಹೇಳೋಣ? ಬೆಂಗಳೂರು ಜನ ಬಾಯ್ ಬಡ್ಕೊಳ್ಬೇಕಷ್ಟೆ. ಕೇಳೋರು ಯಾರು? ಹೇಳೋಕ್ಕೇನೋ ನಾವು ರೆಡಿ ಇದ್ದೀವಿ, ಕೇಳಿಸ್ಕೊಳ್ಳೋರು ಯಾರು? ಕೇಳಿಸ್ಕೊಳ್ಳೋದಾದರೆ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಬೇಕು. ಪಾಪ ಅವತ್ತು 15 ದಿನ ಇರಲಿಲ್ಲ, ಅವರು ಊರಿಗೆ ಹೋಗ್ಬಿಟ್ಟಿದ್ರು ಎಲ್ಲೋ ಫಾರಿನ್ ಟ್ರಿಪ್ಪಿಗೆ. ಇಲ್ಲಿಯವ್ರಿಗೆ ಫುಲ್ ಅಲರ್ಟು, ತೈಪೆ ಹಚ್ಚಬೇಕು, ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತ ಎಲ್ಲ ಹೇಳಿದ್ರು. ಪಾಪ 15 ದಿನದಲ್ಲಿ ಮಾಡಿದ್ರು, ಮಳೆ ಬಂತು, ಗುಂಡಿ ಕಿತ್ಕೊಂಡು ಹೋಯ್ತು. ಈಗ ಕೇಳಿಸ್ಕೊಳ್ಳೋರು ಯಾರು? ಈಗ ಹೇಳಿ ಸರ್, ಇಲ್ಲೇ ಇದ್ದೀರಲ್ವಾ, ಇವೆಲ್ಲ ಕ್ಲಿಯರ್ ಮಾಡಿ, ಟ್ರಾಫಿಕ್ ಸಲೀಸಾಗಿ ಹೋಗುತ್ತೆ, ಅದ್ರ ಪಾಡಿಗೆ ಅದು ಮೂವ್ಮೆಂಟ್ ಇರುತ್ತೆ. ಸ್ಲೋ ಮೂವಿಂಗ್ ಆದರೂ ಜನ ಒಪ್ಕೊಳ್ತಾರೆ, ನಿಂತ್ಕೊಂಡ್ಬಿಟ್ರೆ ಬಾಯ್ ಬಡ್ಕೊಳ್ಬೇಕು. ಹಾಗಾಗಿ ಲಾರಿಗಳ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನ ಹರಿಸಿ, ಲಾರಿಗಳಿಗೆ ಟೈಮಿಂಗನ್ನು ಮುಂಚೆ ಹೇಗಿತ್ತೋ ನೈಟ್ ಟೈಮಲ್ಲಿ ಅಷ್ಟೇ, ಅದಕ್ಕಷ್ಟೇ ಬಿಡಿ. ಇದು ಯಾಕೆ ಡೇ ಟೈಮಲ್ಲಿ ಕೊಟ್ಟಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಹೇಳೋ ಕಾರಣಗಳೇನಂತಂದರೆ, ಕಾರ್ಮಿಕರು ಕೆಲಸ ಮಾಡಬಾರ್ದೇನ್ರಿ, ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದೇನ್ರಿ, ಅವ್ರಿಗೆ ಕೆಲಸ ಆಗಲ್ವೇನ್ರಿ, ಅವ್ರು ನಿಂತು ಬಿಟ್ರೆ ಹೆಂಗೆ? ಸರಿ ಆಯಿತು, ಸಿಟಿಯಲ್ಲಿ ನಾವೇನು ಮಾಡೋಣ? ಕೆಲ್ಸಕ್ಕೆ ಹೋಗೋ ಟೈಮಿಂಗೆ ಜನ ಎಷ್ಟು ಒದ್ದಾಡ್ತಾರೆ ಗೊತ್ತಾ? ಅದ್ರ ಅರ್ಥ ಆಗಲ್ವಾ ಪೊಲೀಸರಿಗೆ? ಏನಪ್ಪ, ನಿಮಗೆ ಅನಿಸಿದರೆ ಮಾಡಿ, ಇಲ್ಲದೆ ಇದ್ದರೆ ಅನುಭವಿಸಿ ಅಂತೇಳಿ ನಮ್ಮನ್ನು ಬಿಟ್ಬಿಡಿ. ಬೆಂಗಳೂರು ಜನ ಇದೇ ಅನುಭವಿಸ್ತೀವಿ, ಅದು ನಮ್ಮ ಕರ್ಮ ಅಂತೇಳಿ ಅನ್ಕೊಂಡು ಅಲ್ವಾ? ನಿಮಗೇನು ಅನಿಸುತ್ತೆ? ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.